ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ತಿಮ್ಮಣ್ಣನಹಳ್ಳಿ ತಾಂಡಹಟ್ಟಿಯ ಜನರು ಹಲವು ದಿನಗಳಿಂದ ಕೊಳಚೆ ಮಿಶ್ರಿತ ನೀರನ್ನು ಕುಡಿಯುವ ಅನಿವಾರ್ಯ ಸ್ಥಿತಿಗೆ ಸಿಲುಕಿದ್ದಾರೆ. ಗ್ರಾಮಕ್ಕೆ ಸರಬರಾಜು ಕುಡಿಯುವ ನೀರಿನ ಪೈಪ್ ಒಂದು ಜಮೀನೊಂದರಲ್ಲಿ ಹೊಡೆದು ಹೋಗಿರುವುದರಿಂದ ಕೊಳಚೆ ನೀರು ಒಳನುಗ್ಗಿ ಪ್ರತಿದಿನ ಮಿಶ್ರಿತ ನೀರೇ ಮನೆಗಳಿಗೆ ಬರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಹಲವು ಕುಟುಂಬಗಳು ಈ ನೀರನ್ನ ಬಳಸಿಕೊಂಡು ಆರೋಗ್ಯ ಸಮಸ್ಯೆಗಳ ಭೀತಿ ಎದುರಿಸುತ್ತಿದ್ದು, ತಕ್ಷಣ ಶುದ್ಧ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಗ್ರಾಮದ ಯುವಕರು ಸ್ಥಳೀಯ ಪಿಡಿಒ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆಕಾಶ್ ಕೆ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೂ ಸೂಕ್ತ ಸ್ಪಂದನೆ ಸಿಗದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಹಾಯವಾಣಿಗೆ ಕರೆ ಮಾಡಿ ಎಂದು ಹೇಳಿ ದೂರವಾಣಿ ಕರೆ ಕಡಿತಗೊಳಿಸಿದ ಘಟನೆ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಮಸ್ಯೆ ಗಂಭೀರವಾಗಿದ್ದರೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದೇ ಇರುವುದರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಳಚೆ ಮಿಶ್ರಿತ ನೀರನ್ನು ಕುಡಿಯುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾದರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ತಕ್ಷಣವೇ ಪೈಪ್ ದುರಸ್ತಿ ಮಾಡಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಿಮ್ಮನಹಳ್ಳಿ ತಾಂಡ ಅಂತ ಪೈಪ್ ಲೈನ್ ಸುಮಾರು ಒಂದು 8 ತಿಂಗಳಾಗಿದೆ ಹೊಡೆದೋಗಿ. ನಾವು ಇದುವರೆಗೂ ಸುಮಾರು ಪಿ ಡಿ ಒಗಳಿಗಾಗಲಿ ಮತ್ತು ಇ ಒಗಳಿಗಾಗಲಿ ದಿವಸ ಅವರಿಗೆ ಮತ್ತು CS ಅವರಿಗೆ ಸುಮಾರು ಒಂದು 2-3 ಟೈಮ್ ಕಾಲ್ ಮಾಡಿ ಹೇಳಿದ್ದೀವಿ. ಸರ್, ಈ ಥರ ಪೈಪ್ ಲೈನ್ ಹೊಡೆದೋಗಿದೆ, 150 ಮನೆಗಳು ಕುಡಿತೀವಿ ನೀರು, ಅದನ್ನೇ ಕುಡಿತಿರೋ ನೀರು ಅಂತ. ಅದರಲ್ಲಿ ನಾಯಿಗಳು ಮತ್ತು ಕುರಿಗಳೆಲ್ಲ ಸ್ನಾನ ಮಾಡ್ಕೊಂಡು ಹೋಗೋದು, ಕುರಿಗಳೆಲ್ಲ ನೀರು ಕುಡಿಯೋದು, ಮತ್ತು ಕೆಲವೊಂದು ಹಳ್ಳಿ ಜನಗಳ ಹೊರಗಡೆ ಬಂದಾಗ ಬೇರೆ ಥರ ಯೂಸ್ ಮಾಡ್ತಿದ್ದಾರೆ. ಸುಮಾರು ಟೈಮ್ ಹೇಳಿದ್ದೀವಿ, ಯಾರೂ ಕಿವಿಗೆ ಹಾಕ್ಕೊಳ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ಹೇಳಿದ್ರೆ ವಿಡಿಯೋ ಸಮೇತ ಮಾಡಿ ಕಳಿಸಿದ್ದೀವಿ. ಹೆಲ್ಪ್ ಲೈನಿಗೆ ಕಾಲ್ ಮಾಡಿ ಅಂತ ಫೋನ್ಗಳು ಕಟ್ ಮಾಡ್ತಾರೆ CS ಸಾಹೇಬರು. ನಾವು ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾಳೆ ದಿವಸ ಏನಾದರೂ ಜನಗಳಿಗೆ ತೊಂದರೆ ಆದರೆ ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ದಯಮಾಡಿ ನಮ್ಮನ್ನು ಇದನ್ನು ಪೈಪ್ ಲೈನ್ ಹೊಡೆದಿರೋದನ್ನ ಸ್ವಲ್ಪ ಅದು ಇದು ಮಾಡಿಕೊಡಿ. ಹಲೋ ಹೇಳಿ ಸರ್ ನಮಸ್ತೆ ಸರ್. ಹೇಳಿ ಸರ್, ಚಳ್ಳಕೆರೆ ತಾಲೂಕು ತಳಕ ಹೋಬಳಿಯಿಂದ ಸರ್ ಮಾತಾಡ್ತಿರೋದು. ಹೇಳಿ. ಅದೇ ಸರ್, ಪೈಪ್ ಲೈನಿಂದ ಒಂದು ವಿಡಿಯೋ ಕಳಿಸ್ತಿದ್ದೀನಿ ಸರ್. ಸುಮಾರು ಒಂದು 8 ತಿಂಗಳ ಮೇಲಾಗಿದೆ ಸರ್. ಭಾಳ ಗಲೀಜಾಗ್ಬಿಟ್ಟು ನೀರೆಲ್ಲ ಹೆಲ್ಪ್ ಲೈನ್ ನಂಬರಿಗೆ ಫೋನ್ ಮಾಡಿ. ಹೆಲ್ಪ್ ಲೈನ್ ಎಂತ ಹೆಲ್ಪ್ ಲೈನ್ ನಂಬರ್? ವಾಟ್ಸಪ್ಪಲ್ಲಿ ಇದೆ, ಈ ನಂಬರ್ ವಾಟ್ಸಪ್ಪಲ್ಲಿ ಇದೆ. ಗ್ರಾಮ ಫೋನ್ ನಂಬರಿಗೆ ಫೋನ್ ಮಾಡಿ ಸರ್. ಅದಕ್ಕಿಂತ ಮುಂಚೆ ಫೋನ್ ಮಾಡಿ ಸರ್, ರಿಪೇರಿ ಮಾಡಿಲ್ಲ ಅವ್ರು. ಹೆಲ್ಪ್ ಲೈನ್ ನಂಬರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ.